ಪಾಕ್ನ ಎಲ್ಲಾ ದಾಳಿಯನ್ನ ಹತ್ತಿಕ್ಕುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡ್ತಾ ಇದೆ. ಭಾರತೀಯ ಸೇನೆ ಕಾರ್ಯಾಚರಣೆ ಸೂಕ್ತ ರೀತಿಯಲ್ಲೇ ಸಾಗ್ತಾ ಇದೆ. ಕಾಶ್ಮೀರದ ಹಲವು ಸ್ಥಳಗಳಲ್ಲಿ ಡ್ರೋನ್ ದಾಳಿ ನಡೆದಿದೆ ಅನ್ನುವಂತಹ ಮಾಹಿತಿ ಇದೀಗ ಸಿಗ್ತಾ ಇರೋದು. ಶ್ರೀನಗರದಲ್ಲಿಯೂ ಸಹ ಡ್ರೋನ್ಗಳ ಹಾರಾಟ ಕಂಡು ಬಂದಿದೆ. ಶ್ರೀನಗರದಲ್ಲೂ ಡ್ರೋನ್ ದಾಳಿಯನ್ನ ನಡೆಸಲಾಗಿದೆ. ಸದ್ಯ ಪರಿಸ್ಥಿತಿ ಹತೋಟಿಯಲ್ಲಿ ಇದೆ ಅಂತ ಭಾರತೀಯ ಸೇನೆ ಮಾಹಿತಿಯನ್ನ ಹಂಚಿಕೊಂಡಿದೆ. ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆ ಬೆನ್ನಲ್ಲೇ ಡ್ರೋನ್ ದಾಳಿಗಳನ್ನ ಪಾಕಿಸ್ತಾನ ಸೇನೆ ಮಾಡೋಕೆ ಶುರು ಮಾಡ್ತು. ಇನ್ನ ಈ ಡ್ರೋನ್ ದಾಳಿಗೆ ತಕ್ಕ ಪ್ರತ್ಯುತ್ತರವನ್ನ ಭಾರತೀಯ ಸೇನೆ ಸಹ ನೀಡಿತು. ಆ ಡ್ರೋನ್ಗಳನ್ನ ಛಿದ್ರಗೊಳಿಸುವಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಯಿತು. ಈಗ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನ ಎಲ್ಲ ರೀತಿಯಲ್ಲೂ ಉಡೀಸನ್ನ ಮಾಡಿದೆ. ಎಷ್ಟೇ ಪಾಕಿಸ್ತಾನದ ಡ್ರೋನ್ಗಳು ಬಂದರೂ ಸಹ ಅದನ್ನ ಹೊಡೆದು ಉರುಳಿಸುವಲ್ಲಿ ಭಾರತೀಯ ಸೇನೆ ಯಶಸ್ವಿಯಾಗಿದೆ. ಈ ಬೆನ್ನಲ್ಲೇ ಎಲ್ಲೆಡೆಯೂ ಸಹ ಭಾರತೀಯ ಸೇನೆಯಿಂದ ಕಟ್ಟೆಚ್ಚರ ವಹಿಸಲಾಗಿದೆ. ಹೈ ಅಲರ್ಟ್ ಆಗಿದೆ. ಅದರಲ್ಲೂ ಗಡಿ ಭಾಗಗಳಲ್ಲಂತೂ ಭಾರತೀಯ ಸೇನೆ ಕಟ್ಟೆಚ್ಚರವನ್ನ ವಹಿಸಿದೆ. ಪಾಕಿಸ್ತಾನದಿಂದ ಎಂಥದ್ದೇ ದಾಳಿ ನಡೆದರೂ ಸಹ ಅದಕ್ಕೆ ತಕ್ಕ ಉತ್ತರವನ್ನ ಕೊಡುವಲ್ಲಿ ಭಾರತೀಯ ಸೇನೆ ಸಫಲವಾಗಿದೆ. ಇನ್ನು ಪಾಕಿಸ್ತಾನ ವಿಫಲ ಯತ್ನವನ್ನ ಮಾಡ್ತಾನೆ ಇದೆ. ಆದರೂ ಸಹ ಯಾವುದೇ ಡ್ಯಾಮೇಜ್ ಮಾಡೋದಕ್ಕೆ ಭಾರತೀಯ ಸೇನೆ ಅವಕಾಶವನ್ನ ಕೊಡ್ತಾ ಇಲ್ಲ. ಈಗ 4 ರಾಜ್ಯಗಳನ್ನ ಟಾರ್ಗೆಟ್ ಮಾಡಿಕೊಂಡು ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ನಡೆಸಿತು. ಟಾರ್ಗೆಟೆಡ್ ಪಾಯಿಂಟ್ಸ್ ಅಲ್ಲೇನೆ ಅದು ಅಟ್ಯಾಕ್ಗೆ ಮುಂದಾಯಿತು. ಗುಜರಾತ್, ರಾಜಸ್ಥಾನ್, ಹಾಗೆ ಪಂಜಾಬ್, ಜಮ್ಮು ಕಾಶ್ಮೀರ ಇಲ್ಲೇ ಕದನ ವಿರಾಮ ಉಲ್ಲಂಘನೆ ಮಾಡಿ ಅಲ್ಲಿ ಡ್ರೋನ್ ದಾಳಿಯನ್ನ ಮುಂದುವರಿಸ್ತಾ ಇದೆ. 100ಕ್ಕೂ ಹೆಚ್ಚು ಡ್ರೋನ್ಗಳ ದಾಳಿಯನ್ನ ಪಾಕಿಸ್ತಾನದಿಂದ ಮಾಡಲಾಗಿದೆ. ಇನ್ನ ಅಷ್ಟು ಡ್ರೋನ್ಗಳನ್ನ ಹೊಡೆದು ಉರುಳಿಸುವಲ್ಲಿ ಭಾರತೀಯ ಸೇನೆ ನಮ್ಮ ADS ಸಕ್ಸಸ್ ಆಗಿದೆ. ಪಾಕಿಸ್ತಾನದ ಡ್ರೋನ್ಗಳನ್ನ ಛಿದ್ರಗೊಳಿಸಿದೆ. ಪಾಕಿಸ್ತಾನಕ್ಕೆ ತನ್ನನ್ನು ರಕ್ಷಣೆ ಮಾಡಿಕೊಳ್ಳುವುದು ತಿಳಿದಿದೆ. ಪಾಕಿಸ್ತಾನ ಶಾಂತಿ ಪ್ರಿಯ ದೇಶವಾಗಿದ್ದು ಶಾಂತಿಗೆ ಆದ್ಯತೆಯನ್ನ ನೀಡುತ್ತದೆ. ಪಾಕ್ನ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಟ್ವೀಟ್ ಅನ್ನ ಮಾಡಿರೋದು. ಹಾಲಿ ಪ್ರಧಾನಿ ಮತ್ತು ಸೇನಾ ಮುಖ್ಯಸ್ಥರಿಗೆ ಅಭಿನಂದನೆಯನ್ನ ಸಲ್ಲಿಸಿರೋದು. ನವಾಜ್ ಶರೀಫ್ ಪಾಕಿಸ್ತಾನಕ್ಕೆ ತನ್ನನ್ನ ರಕ್ಷಣೆ ಮಾಡಿಕೊಳ್ಳೋದು ತಿಳಿದಿದೆ. ಹೇಗೆ ನಾವು ಸೇಫ್ ಆಗಬೇಕು ಅನ್ನೋದು ನಮಗೆ ಗೊತ್ತಿದೆ. ಪಾಕಿಸ್ತಾನ ಶಾಂತಿ ಪ್ರಿಯ ದೇಶ ಆಗಿದ್ದು ಶಾಂತಿಗೆ ನಮ್ಮ ಮೊದಲ ಆದ್ಯತೆ ಆಗಿರುತ್ತೆ. ಪಾಕ್ನ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಟ್ವೀಟ್ ಮಾಡಿ ಹೇಳಿರೋದು. ಹಾಲಿ ಪ್ರಧಾನಿ ಮತ್ತು ಸೇನಾ ಮುಖ್ಯಸ್ಥರಿಗೂ ಇದೇ ವೇಳೆ ಅಭಿನಂದನೆಯನ್ನ ನವಾಜ್ ಶರೀಫ್ ತಿಳಿಸಿರೋದು. ಪಾಕಿಸ್ತಾನಕ್ಕೆ ತನ್ನ ರಕ್ಷಣೆ ಹೇಗೆ ಮಾಡಿಕೊಳ್ಬೇಕು ಅನ್ನೋ ಅರಿವು ಇದೆ. ಪಾಕಿಸ್ತಾನ ಶಾಂತಿ ಪ್ರಿಯ ದೇಶ, ಶಾಂತಿಗೆ ಇದು ಆದ್ಯತೆಯನ್ನ ಕೊಡುತ್ತೆ ಅಂತ ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಟ್ವೀಟ್ ಮೂಲಕ ಹೇಳಿರೋದು. ಇನ್ನು ಇದೇ ವೇಳೆ ಅಲ್ಲಿನ ಪಾಕಿಸ್ತಾನ ಸೇನೆ ಹಾಗೂ ಸದ್ಯ ಇರುವಂತಹ ಪಾಕ್ನ ಪ್ರಧಾನಿ ಶಹಬಾಜ್ ಶರೀಫ್ ಅವರಿಗೂ ಸಹ ಅಭಿನಂದನೆಯನ್ನ ಸಲ್ಲಿಸಿರೋದು. ಟ್ವೀಟ್ ಮೂಲಕ ಪಾಕಿಸ್ತಾನಕ್ಕೆ ತನ್ನ ರಕ್ಷಣೆ ಹೇಗೆ ಮಾಡಿಕೊಳ್ಬೇಕು ಅನ್ನೋದು ಗೊತ್ತಿದೆ ಅಂತ ಹೇಳಿದ್ದಾರೆ.